ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೆಝಾನಿಂದ ಒಂದು ಪಾರ್ಸಲ್ ಇತ್ತು. ಇವಾಗ ಪಾಪುದು ಬಾಡಿ ಲೋಷನ್ನು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಪಾಪುಗೆ ಬಾಡಿ ಲೋಷನ್ನ ಬುಕ್ ಮಾಡಿದ್ದೆ. ನಾನು ಅವನಿಗೆ ತೊಗೋಬೇಕಾದ್ರೆ ಆಫರ್ ನೋಡಿ ತೊಗೊತೀನಿ. ಈಗ ನಾವು ಶಾಪಲ್ಲಿ ತೊಗೊತೀವಿ ಅಂತ ಅಂದರೆ ನಮಗೆ ಸ್ವಲ್ಪ ಅಂದರೆ ಜಾಸ್ತಿ ಅಂತಲ್ಲ, ಅಷ್ಟೇ ಇರುತ್ತೆ. ಬಟ್ ಈ ಥರ ಆನ್ಲೈನಲ್ಲಿ ನೋಡಿಕೊಂಡು ಆಫರ್ ಇರೋ ಟೈಮಲ್ಲಿ ನೋಡಿ ತೊಗೊಂಡಾಗ ಅದು ನಮಗೂ ಅಮೌಂಟ್ ಸೇವ್ ಆಗುತ್ತೆ, ತೊಗೊಂಡದಕ್ಕೂ ವರ್ತ್ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ನಾನು ಈ ಥರ ತೊಗೊಂಡ್ಬಿಡ್ತೀನಿ. ಮತ್ತು ಏನಂದರೆ ಕೆಲವೊಂದು ಐಟಮ್ಸ್ನ ಬೇಕಿದ್ರೆ ಈಗ ಹೊರಗಡೆ ಹೋಗೋರ ಹತ್ರ ಹೇಳಿ ನಂಗೆ ಇದು ಬೇಕು ತೊಗೊಬನ್ನಿ ಅಂತ ಹೇಳಿ ತರಿಸ್ಬೋದು. ಬಟ್ ಈ ಥರ ಕೆಲವೊಂದು ಐಟಮ್ಸ್ನ ಯಾರ ಹತ್ರನೂ ಹೇಳಿ ತರ್ಸೋಕ್ಕಾಗಲ್ಲ, ನಾನೇ ಹೋಗಬೇಕಾಗತ್ತೆ. ನಾನು ಪಾಪುನ ಇಟ್ಕೊಂಡು ನನಗೆ ಅವ್ನು ಎತ್ಕೊಂಡು ನನಗೆ ಹಂಗೆಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಹಂಗಾಗಿ ಬೆಟರ್ ಈ ಥರ ನೋಡಿ ತರಿಸ್ಕೊಂಬಿಡೋದು ಅಂತ ನನಗೆ ಅನಿಸುತ್ತೆ. ಅದನ್ನು ನೋಡಿ ಯಾರ್ಯಾರು ಏನೇನೇನೇನು ಅನ್ಕೊತಿದ್ದಾರೋ ಅದು ಇವ್ರಿಗೆ ಗೊತ್ತು. ಸೊ ಇದ್ರ ಜೊತೆ ಇದು 700 ml ಪಾಪುದು ಬಾಡಿ ಲೋಷನ್ನು. ಅದರ ಜೊತೆ ಇನ್ನೊಂದು ಬಾಡಿ ಲೋಷನ್ನು ಇತ್ತು. ನಾನು ಇದನ್ನು ತರಿಸ್ದೆ ಆಯಿತಾ. ಇದು ದೊಡ್ಡವ್ರದ್ದು, ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಲ್ವ ಅದು. ಇದು ಪಾಪುಗೆ ಅಂತ. ಪಾಪು ಲೋಷನ್ ಜೊತೆಗೆ ಇನ್ನೊಂದೇನಿತ್ತಪ್ಪ ಅಂದರೆ ಬಾಡಿ ವಾಶ್ ಇತ್ತು. ನಾನು ಬೇಡ ಬಾಡಿ ವಾಶ್ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ತಗೊಂಡೆ. ಎರಡು ಒಟ್ಟಿಗೆ ನನಗೆ ಎಷ್ಟು ಬಿತ್ತು ಗೊತ್ತಾ, 560 ಏನೋ ಆಯಿತು. ಅದೇ ನಾನು ಈಗ 700 mlಗೆ ನಾನು ಶಾಪಲ್ಲಿ ತೊಗೊತೀನಿ ಅಂತ ಅಂದಿದ್ರೆ ನನಗೇನಿಲ್ಲ ಅಂದರೂ 600 ಆದರೂ ಆಗಿರೋದು. ಬಟ್ ಈಗ ನನಗೆ 560ಗೆ ಅದು ಎರಡೂ ಬಂದಂಗೆ ಆಯಿತು. ಆಮೇಲೆ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿದೆ ಅನ್ನೋ ಥರನೂ ಏನಿಲ್ಲ, 2027 ತನಕನೂ ಇದೆ. ಅದಕ್ಕೆ ಈ ಥರ ಮಾಡಿ ನಾನು ತರಿಸ್ಕೊಂಡೆ. ಸ್ಮೆಲ್ ಹೆಂಗಿದೆ ಅಂತ ಟೆಸ್ಟ್ ಮಾಡ್ತಾಯಿದ್ದೆ. ಅದು ಫುಲ್ಲು ಇನ್ನೂ ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ತುಂಬ ಹೊತ್ತಾಯಿತು ಬರೋದು. ಸ್ಮೆಲ್ಲೆಲ್ಲ ಒಂಥರ ಚೆನ್ನಾಗಿದೆ. ಇದನ್ನು ವಿಡಿಯೋ ನೋಡೋರ್ಗು ಯೂಸ್ ಆಗಲಿ ಇದು ಅಂತ ಅಂದ್ಬಿಟ್ಟು ನಾನು ತೋರಿಸ್ದೆ ಇದನ್ನು ಅಷ್ಟೇ. ಇಲ್ಲಿ ನೋಡಿ ಇವಾಗ ಹೇಳ್ತೀನಿ ನಾನು. ಇದು 700 ml ಆಯಿತಾ. ಇದನ್ನು ನಾವು ಶಾಪಲ್ಲಿ ತೊಗೊಂಡಿದ್ರೆ 600 ರೂಪೀಸ್ ಆಗಿರೋದು. ಓಕೆನಾ. ಇದು ಬಾಡಿ ಲೋಷನ್ನು ನಂದು 400 ml. ಶಾಪಲ್ಲಿ ತೊಗೋತೀನಿ ಅಂದಿದ್ರೆ 340 ರೂಪೀಸ್ ಆಗಿರೋದು. ಸೊ ಟೋಟಲ್ ಎಷ್ಟಾಯಿತು, 900 ಚಿಲ್ಲರೆ ಬಿದ್ದಿರೋದು. ಈಗ ನನಗೆ 560 ಆಯಿತು. ಸೊ ಈ ಥರ ಕಂಪೇರ್ ಮಾಡಿ ನೋಡಿದಾಗ ಈ ಥರ ತರಿಸ್ಕೊಂಬಿಡೋದು ನನ್ನ ಪ್ರಕಾರ ಬೆಟರ್ ಅಂತ ನನಗೆ ಅನ್ನಿಸ್ತು. ಇದು ನೋಡಿ 400 ml 325 ಆಯಿತಾ. ಇದ್ರ ಜೊತೆ ನಾನು ಬಾಡಿ ವಾಶ್ ತೊಗೊಂಡಿದ್ದೆ. ಅದು 400 ml ಬಂದಿತ್ತು, ಎರಡು ಒಟ್ಟಿಗೆ ಬಂದಿತ್ತು. ಇದೆರಡೂ ನೋಡ್ಬಿಟ್ಟು ನನಗೆ ಇದು ನಿಜವಾಗ್ಲೂ 700 ml ಇದೆಯಾ ಅಂತ ಡೌಟು ನನಗೆ. ಸೈಜ್ ಮಾತ್ರ, ಹೈಟ್ ಮಾತ್ರ ಅಷ್ಟೇ ಇದೆ ಆಯಿತಾ. ಬಟ್ ಇದು ದೊಡ್ಡದಾಗಿದೆ ಬಾಟಲು. ಅಂದ್ರೂ ಇದು 400 ml, ಇದು 700 ml. ನಿಜವಾಗ್ಲೂ ಇದರಲ್ಲಿ 700 ml ಇದೆಯಾ ಅಂತ ಅನ್ನಿಸ್ತು ನನಗೆ ಇದನ್ನ ಜೊತೆ ನೋಡಿಬಿಟ್ಟು. ಈ ತಟ್ಟಿಗೆ ತೊಗೊಂಡ್ರೆ ನಮಗೆ ಆ್ಯಕ್ಚುಲಿ ಅಮೌಂಟ್ ಸೇವ್ ಆಗುತ್ತೆ ನೋಡಿ. ಇದು 400 ml, ಇದಕ್ಕೆ 325. ಬಟ್ ನಾನು ಇದಕ್ಕೆ ಟೋಟಲ್ ಇದು ಮತ್ತು ಬಾಡಿ ವಾಶ್ 400 ml ಬಾಡಿ ವಾಶ್ ಎರಡು ಸೇರಿ ನಾನು ಎಷ್ಟು ಕೊಟ್ಟಿದ್ದೆ ಅಂತಂದರೆ 480 490 ಏನೋ ಕೊಟ್ಟಿದ್ದೆ ಅನಿಸುತ್ತೆ ಅಷ್ಟೇ. ಈ ಥರ ತೊಗೊಳೋದು ನನ್ನ ಪ್ರಕಾರ ಬೆಸ್ಟ್. ಇದು ತೊಗೊಂಡು ನಾನು ಜಾನ್ವರಿಲಿ ತೊಗೊಂಡಿದ್ದು. ಜಾನ್ವರಿ ಅಲ್ಲ, ಮಾರ್ಚ್ ಅನಿಸುತ್ತೆ. ಫೆಬ್ರವರಿ ಎಂಡಿಂಗು ಅಥವಾ ಮಾರ್ಚ್ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ತೊಗೊಂಡಿದ್ದು. ಇಲ್ಲಿ ತನಕ ಬಂತು. ಹತ್ತತ್ರ ನನಗೆ ಒಂದು 10 months ಬಂತು ಇದೊಂದು ಪಾಪುಗೆ. ನಾನು ನಿಮ್ಗೆ ಇವತ್ತು ಓಟ್ಸಿಂದ ಒಂದಷ್ಟು ರೆಸಿಪಿನ ತೋರಿಸೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಒಟ್ಟಿಗೆ ಇವತ್ತು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ನಾನು ದಿನ ಮಾಡ್ತಿರ್ತೀನಲ್ವ, ಆವಾಗ ಒಂದೊಂದೇ ರೆಸಿಪಿನ ತೋರಿಸ್ತಾ ಹೋಗ್ತೀನಿ. ಸೊ ಒಂದೇ ಥರ ಕೊಟ್ಟರೆ ಮಕ್ಕಳಿಗೂ ಬೋರ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಒಂಚೂರು ಚೇಂಜ್ ಮಾಡಿ ಕೊಟ್ಟರೆ ಒಂಚೂರು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿ ಕೊಡೋಣ, ಜೊತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೆಂಗೆ ಮಾಡೋದು, ಏನು ಮಾಡಬೇಕು ಅಂತ. ಫಸ್ಟು ನಾನಿಲ್ಲಿ ಒಂದಷ್ಟು ಓಟ್ಸ್ನ ಹುರ್ಕೊಬಿಡ್ತೀನಿ. ಬೀಳ್ತಾನೆ ಇರಲ್ಲಪ್ಪ ಇದು.
ನಾನು ಕಟ್ ಮಾಡಿರೋ ರೀತಿಯೇ ಸರಿ ಇಲ್ಲ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಓಟ್ಸ್ನ. ನಾನು ಇದಿಷ್ಟು ಹುರಿತೀನಿ ಈಗ. ಆಮೇಲೆ ಏನು ಮಾಡಬೇಕು ಹೇಳ್ತೀನಿ. ಸದ್ಯದ ಮಟ್ಟಿಗೆ ಇವಾಗ ಯೂಟ್ಯೂಬಲ್ಲಿ ನನಗೆ ಜಾಸ್ತಿ ಕೇಳೋಂಥದ್ದೇ ಬೇಬಿ ಫುಡ್ ಯಾವ ಥರ ಕೊಡ್ತೀರಾ, ಏನು ಫುಡ್ ಕೊಡ್ತೀರಾ, ಬರೀ ಈ ಥರ ಕಮೆಂಟ್ಗಳೇ ಜಾಸ್ತಿ ಬರ್ತಿರುತ್ತೆ. ನನಗೆ ಕಮೆಂಟ್ ಬರೋದೇ ಸಿಕ್ಕಾಪಟ್ಟೆ ಕಮ್ಮಿ. ಅಂದರೆ ಅಪ್ಪಿತಪ್ಪಿ ಬಂದ್ರೂ ಈ ಥರ ಕಮೆಂಟ್ಸ್ ಬರ್ತಿರುತ್ತೆ, ಬೇಬಿ ಫುಡ್ ಬಗ್ಗೆ, ಪಾಪು ಬಗ್ಗೆ ಈ ಥರ. ಅದಕ್ಕೆ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ಚೆನ್ನಾಗಿ ಒಂಚೂರು ರೋಸ್ಟ್ ಮಾಡಬೇಕು. ಏನು ಇದಕ್ಕೆ ನಾನು ಎಣ್ಣೆ ತುಪ್ಪ ಏನೂ ಹಾಕಿಲ್ಲ, ಹಾಗೇ ಫ್ರೈ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಇಂಪಾರ್ಟೆಂಟಾಗಿ ಏನು ಹೇಳೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರ ಕಂಪ್ಲೇಂಟ್ ಏನಪ್ಪ ಅಂದರೆ, ನಮ್ಮ ಮಗು ಊಟ ಮಾಡ್ತಾಯಿಲ್ಲ, ಊಟ ತಿಂತಿಲ್ಲ ಇದೇ ಆಗಿರುತ್ತೆ. ಅದಕ್ಕೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಜೊತೆಗೆ ಮಕ್ಕಳ ಫುಡ್ಡಲ್ಲಿ ಏನೇನು ಆ್ಯಡ್ ಮಾಡಬೇಕು ಮತ್ತು ಏನು ಆ್ಯಡ್ ಮಾಡಬಾರ್ದು ಅದನ್ನು ಅಲ್ಲಿ ಆ್ಯಡ್ ಮಾಡೋಣ. ಆ ವಿಡಿಯೋದಲ್ಲೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ವಿಡಿಯೋ ಶುರು ಮಾಡೋಕ್ಕೆ ಮನಸ್ಸು ಬರುತ್ತೋ ಆವಾಗ ವಿಡಿಯೋ ಮಾಡ್ತೀನಿ. ಇದು ಚೆನ್ನಾಗಿ ಹುರಿಬೇಕು. ಹುರಿದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಹುರಿಬೇಕು ಅಂದರೆ ಈ ಥರ ಒಂಚೂರು ಕಲರು ಚೇಂಜ್ ಆಗಬೇಕು, ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂಚೂರು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅದಾದಮೇಲೆ ಇದು ಒಂಚೂರು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಹೇಳ್ತೀನಿ. ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಬಿಟ್ಟಿದ್ರೆ ಹೊಂಬಣ್ಣ ಹೋಗಿ ಕಪ್ಪು ಬಣ್ಣ ಆಗ್ಬಿಟ್ಟಿರೋದು. ಆಮೇಲೆ ಬೇಗನೂ ಆರಲ್ಲ, ಅದೇ ಪಾತ್ರೆನೇ ಆಲ್ರೆಡಿ ಬಿಸಿ ಇರುತ್ತಲ್ಲ, ಅದಕ್ಕಾಗಿ ಹಿಂಗೆ ತಟ್ಟೆಗೆ ಹಾಕ್ಕೊಂಡ್ರೆ ಒಂಚೂರು ಬೇಗ ಆರುತ್ತೆ. ನೋಡಿ ಇಲ್ಲಿ ಕೊನೆಯಲ್ಲಿ ಇದೊಂಚೂರು ಕಪ್ಪೆ ಆಗ್ಬಿಡ್ತು. ತಟ್ಟೆಗೆ ಹಾಕಿಟ್ಟಿದ್ದೀನಿ ಆರಲಿ ಅಂತ. ನೆಕ್ಸ್ಟು ಅಲ್ಲಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಆಯಿತಾ. ಇದು ಅವಲಕ್ಕಿ ನಿಮ್ಮ ಇಷ್ಟ, ಬೇಕು ಅಂತಂದರೆ ಸೇರಿಸ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಮತ್ತು ನೀವು ಮಾಮೂಲಿ ದಪ್ಪ ಅವಲಕ್ಕಿ ಬರುತ್ತಲ್ಲ, ಅದನ್ನು ಬೇಕಿದ್ರೂ ಹಾಕ್ಕೋಬೋದು. ಹೊರಗಡೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದಾವೆ ಮಕ್ಕಳು. ನಿಮ್ಮ ಪೇಪರ್ ಅವಲಕ್ಕಿ ಬೇಕಿದ್ರೂ ಹಾಕ್ಕೊಳ್ಳಿ, ಆ ಅವಲಕ್ಕಿ ಬೇಕಿದ್ರೂ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಮಖಾನ ಸಿಕ್ಕರೆ ನಿಮಗೆ ಮಖಾನ ಕೂಡ ಆ್ಯಡ್ ಮಾಡ್ಕೊಬೋದು. ನನಗಿಲ್ಲಿ ಮಖಾನ ಸಿಕ್ಕಿಲ್ಲ, ಹಾಗಾಗಿ ನಾನು ಮಖಾನ ಹಾಕ್ತಾಯಿಲ್ಲ. ಅವಲಕ್ಕಿ ಮತ್ತು ಓಟ್ಸು ಎರಡನ್ನೂ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ನೋಡಿ ಈ ಥರ ಇದನ್ನು ಹೊಂಬಣ್ಣ ಬರೋ ಥರ ಒಂಚೂರು ಕಲರ್ ಚೇಂಜ್ ಆಗೋಷ್ಟು ಹುರ್ಕೋಬೇಕು. ಹಿಂಗೆ ಮಾಡಿದ್ರೆ ಈ ಥರ ಪುಡಿ ಆಗೋ ಥರ ಇಷ್ಟಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಇದು ಕೂಡ ಪೂರ್ತಿ ತಣ್ಣಗಾಗಬೇಕು. ನೆಕ್ಸ್ಟ್ ಈಗ ಇದೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ಪೌಡ್ರನ್ನ ಈಗ ನಾನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊತೀನಿ. ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಯಿತಾ. ಇದನ್ನು ಯಾವಾಗ ಬೇಕೋ ಆವಾಗ ನಾನು ಯೂಸ್ ಮಾಡ್ಕೋಬೋದು. ಈಗ ಇದರಲ್ಲಿ ನಾನು ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬನ್ನಿ. ಒಂದು ಸ್ಪೂನಷ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ನೀರು, ಇದು ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಬಿಡಿ.
ನಾನು ಒಂದು ಅಂದಾಜಲ್ಲಿ ನೀರು ಹಾಕಿದ್ದೀನಿ ಆಯಿತಾ. ಕ್ವಾಂಟಿಟಿ ಅದಷ್ಟು ಎಮ್ ಎಲ್ ಅಂತೆಲ್ಲ ಲೆಕ್ಕ ಹಾಕ್ಕೊಂಡಿಲ್ಲ, ಒಂದು ಅಂದಾಜಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನಾನು ಇನ್ನೂ ಸ್ಟವ್ ಹಚ್ಚಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಈಗ ಸ್ಟವ್ ಹಚ್ಕೊತೀನಿ. ಇದನ್ನು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಅದನ್ನು 1 ವರ್ಷದ ಮೇಲ್ಪಟ್ಟಿರೋ ಎಲ್ಲ ಮಕ್ಕಳಿಗೂ ಕೊಡ್ಬೋದು ಆಯಿತಾ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ. ಇದನ್ನು 1 ವರ್ಷದ ಒಳಗಿನ ಮಕ್ಕಳಿಗೂ ಕೊಡ್ಬೋದು, ಆದರೆ ಬೆಲ್ಲ ಎಲ್ಲ ಕೊಡೋಂಗಿಲ್ಲ. ನಾನು 1 ವರ್ಷ ಕಂಪ್ಲೀಟ್ ಆಗೋವರೆಗೂ ಅವನಿಗೆ ಸ್ವೀಟು ಮತ್ತು ಸಾಲ್ಟ್ ಎರಡೂ ಕೊಟ್ಟಿಲ್ಲ, ಸೊ ಕೊಡಬಾರ್ದು. ಇದಕ್ಕೆ ಬೇಕಿದ್ರೆ ಸಾಲ್ಟ್ ಕೂಡ ಹಾಕೋಬೋದು ನಾವು. ಒಂದು ದಿವಸ ಬೆಲ್ಲ, ಒಂದು ದಿವಸ ಉಪ್ಪು, ಈ ಥರ ಚೇಂಜ್ ಮಾಡಿ ಕೊಡ್ಬೋದು. ಏನಮ್ಮ ಒಂಥರ ಪಾಯಸದ ಥರ ಆಗುತ್ತೆ, ಬಟ್ ಇದು ಚೆನ್ನಾಗಿ ಬೇಯಬೇಕಾಯ್ತಾ. ಗಟ್ಟಿ ಅಂತ ಅನಿಸಿದ್ರೆ ಆಮೇಲೆ ಒಂಚೂರು ನೀರು ಹಾಕ್ಕೊಳ್ಳಿ. ಈಗ ಕನ್ಸಿಸ್ಟೆನ್ಸಿ ಈಗ ಕರೆಕ್ಟಾಗಿದೆ, ಗಟ್ಟಿ ಆದ್ರೂ ಏನು ತೊಂದರೆ ಇಲ್ಲ. ತುಂಬ ಗಟ್ಟಿ ಅಂತ ಅನಿಸಿದ್ರೆ ಮಧ್ಯೆ ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು. ಅದೇ ಹೇಳಿದಂಗೆ 1 ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಅಂತಂದರೆ ಉಪ್ಪು ಮತ್ತು ಬೆಲ್ಲನ ಸ್ಕಿಪ್ ಮಾಡಿಬಿಟ್ಟು ಬರೀ ಹಾಗೆ ಗಂಜಿ ಥರ ಪಾಯಸ ಥರ ಮಾಡಿ ಕೊಡ್ಬೋದು. ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಇವಾಗ ಇದಾಗಿದೆ, ಅದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಏನಾಗುತ್ತೆ, ಇದು ಸ್ವಲ್ಪ ಆರ್ತಾ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಸಣ್ಣ ಮಕ್ಳಿಗೆ ಕೊಡ್ತಿದ್ದೀರಾ ಅಂತಂದಾಗ ಇನ್ನೊಂಚೂರು ತೆಳು ಮಾಡ್ಕೊಂಬಿಡಿ. ಇದಕ್ಕೆ ನಾನೀಗ 1 ಸ್ಪೂನಷ್ಟು ಡ್ರೈ ಫ್ರೂಟ್ಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ, ಮತ್ತು ಒಂಚೂರು ತುಪ್ಪ, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡೋದಷ್ಟೆ. ಮತ್ತು ಪಾಪುಗೆ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ದು ಚಿಕ್ಕಿ ಮಾಡಿದ್ದೆ, ಅದನ್ನು ಕಟ್ ಮಾಡಬೇಕೀಗ. ತುಪ್ಪ ಹಚ್ಚಿಟ್ಟಿದ್ದೀನಿ. ಈ ಥರ ಮಾಡಿ ಕೊಟ್ಟರೆ ಎಂಥ ಮಕ್ಕಳಾದರೂ ತಿಂತವೆ ಆಯಿತಾ. ಯಾಕಂದರೆ ಮಕ್ಕಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಡ್ತವೆ. ಆಲ್ಮೋಸ್ಟ್ ಈ ಥರ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತವೆ. ಇದು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅನ್ನೋವಂಥ ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ಟು ನೋಡಿ, ಯಾಕೆ ತಿನ್ನಲ್ಲ ನೋಡೋಣ ಅಲ್ವಾ. ಚಾಕ್ಲೇಟ್ಸ್ ಎಲ್ಲ ಕೊಡೋ ಬದಲು ಈ ಥರ ಸಣ್ಣ ಪೀಸ್ ಮಾಡಿಕೊಟ್ರೆ ಅದು ಮಕ್ಕಳಿಗೂ ಇಷ್ಟ ಆಗುತ್ತೆ. ಚಾಕ್ಲೇಟ್ ಕೇಳಿದಾಗ ಇದನ್ನೇ ಕೊಡಿ, ಸ್ಟ್ರೆಂತ್ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಜಂಕ್ ಫುಡ್ಡಿಂದ ಅವಾಯ್ಡ್ ಮಾಡ್ದಂಗೂ ಆಗುತ್ತೆ. ಪಾಪು ಏನಾದರೂ ಅವನು ಜಾಸ್ತಿ ಕಡಲೆ ತಿನ್ನೋಕ್ಕೆ ಹೇಳ್ತಾನೆ, ಆ ಥರ ಕಡಲೆಗೆ ಬೇಕು ಅಂದಾಗೆಲ್ಲ ಈ ಥರದ್ದೊಂದು ಪೀಸ್ ಕೊಟ್ಬಿಡ್ತೀನಿ. ಆಗ ಕಡಲೆ ಮರೆತ್ಬಿಟ್ಟು ಇದು ತಿನ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಓಕೆ ಗೈಸ್, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.